ಈ ಸಿಟಿ ಬಿಟ್ಟು ಸುಮಾರು 300-400 ಕಿಲೋಮೀಟರ್ ದೂರ ಹೋದ್ರೆ ಒಂದು ಕಾಡಿದೆ, ನೀಲಿ ಬೆಟ್ಟ. ಬ್ಯೂಟಿಫುಲ್ ಪ್ಲೇಸ್, ಅತ್ಯಂತ ಸುಂದರವಾದಂಥ ಜಾಗ. ಒಂದು ಕಾಲದಲ್ಲಿ ನರಮನುಷ್ಯರು ಕೂಡ ಅಲ್ಲಿಗೆ ಹೋಗೋದಕ್ಕೆ ಭಯ ಬೀಳ್ತಿದ್ದಂಥ ಸ್ಥಳ. ಆ ನೀಲಿ ಬೆಟ್ಟದಲ್ಲಿ ಅಡಗಿರೋ ಮೂಢನಂಬಿಕೆಗಳ ನಿಗೂಢ ರಹಸ್ಯನ ಓಪನ್ ಮಾಡೋದಕ್ಕಾಗೋದಾದ್ರೆ. ಅದೇನ್ ರಹಸ್ಯ? ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಕತೆ ಹೇಳ್ತಿದ್ರಲ್ಲ, ಹಾಗೆ ಇದು. ನೀಲಿ ಬೆಟ್ಟದಲ್ಲಿ ಚೈತ್ರ ಪೌರ್ಣಿಮೆ ದಿನ ರಾತ್ರಿ 2ನೇ ಜಾವದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ತೇಜಸ್ಸು ಪ್ರತ್ಯಕ್ಷ ಆಗತ್ತಂತೆ. ಆಗ ಭೂಮಿ ಅಲಗಾಡತ್ತೆ, ಬಾನಿನಲ್ಲಿ ಕಾರ್ಮೋಡಗಳು ತುಂಬಿಕೊಳ್ಳುತ್ತವೆ, ಅಗ್ನಿ ತನ್ನ ಕೆನ್ನಾಲಿಗೆಯನ್ನ ಹೊರಗಡೆ ಚಾಚುತ್ತೆ, ಇಡೀ ಕಾಡಿನೊಳಗೆ ಕರ್ಪೂರ ಶ್ರೀಗಂಧದ ಪರಿಮಳ ತುಂಬಿಕೊಳ್ಳುತ್ತೆ. ನೀವೇನ್ ಹೇಳ್ತಿದ್ರು ನನಗೆ? ಇದು ಸತ್ಯ. ಆದ್ರೆ ಈ ಸತ್ಯನ ತಿಳ್ಕೊಳ್ಳೋದಿಕ್ಕೆ ಬಹಳ ಜನ ಪ್ರಯತ್ನ ಪಟ್ಟರೂ ಆಗದೆ ಇರೋದೇ ರಿಯಲ್ ಟ್ರೂತ್. ಮಿಸ್ಟರ್ ವಿನೋದ್, ಇದನ್ನೇ ಬೇಸ್ ಮಾಡಿಕೊಂಡು ನಾವೇ ಯಾಕೊಂದು ಕಾರ್ಯಕ್ರಮ ಮಾಡಬಾರ್ದು? ಅಫ್ಕೋರ್ಸ್ ಸರ್, ಪ್ರೋಗ್ರಾಮ್ ಟೆಲಿಕಾಸ್ಟ್ ಮಾಡೋಕೆ ಡೇಟ್ ಅನೌನ್ಸ್ ಮಾಡ್ಕೊಡಿ. ವಿನೋದ್, ಇದು ಸಣ್ಣ ವಿಚಾರ ಅಲ್ಲ. 3 ತಲೆಮಾರುಗಳಿಂದ ನಡ್ಕೊಂಡು ಬಂದಿರೋ ನಂಬಿಕೆ ವಿಶ್ವಾಸಗಳನ್ನ ನಾವು ಕೆಣಕ್ತಾ ಇದ್ದೀವಿ. ನನಗೆ ಅರ್ಥ ಆಯ್ತು ಸರ್. ಯಾವಾಗ ಚಿತ್ರ ಪೌರ್ಣಮಿ? ಬರೋ ತಿಂಗಳು 13ನೇ ತಾರೀಕು. ಓಕೆ ಸರ್, 14ನೇ ತಾರೀಕು ನಿಮ್ಮ ಭೇಟಿ ನೀಲಿ ಬೆಟ್ಟದ ನಿಗೂಢ ರಹಸ್ಯಗಳೊಂದಿಗೆ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಯಾರಾದ್ರೂ ನೋಡಿದ್ರೆ ಇದನ್ನ ಆಂಬುಲೆನ್ಸ್ ಅನ್ಕೋತಾರೆ. ಎಲ್ಲರೂ ಸತ್ತು ಹೆಣ ಬಿತ್ಕೊಂಡಿದ್ದಾರೆ. ಏಯ್ ಗೋವಿಂದ, ಡ್ರೈವ್ ಮಾಡ್ತಿರೋದು ನೀನಾಗಿರೋದ್ರಿಂದ ನಾನಿನ್ನೂ ಎಚ್ಚರವಾಗೇ ಇದ್ದೀನಿ. ಏಯ್ ಹೇಳಿ, ಸ್ವಲ್ಪ ರೆಸ್ಟ್ ತಗೊಂಡೋಗೋಣ. ಸರಿ ಸರ್. ಸರ್, ಸಿಟಿಲೇ ಬೇಕಾದಷ್ಟು ಪ್ರೋಗ್ರಾಮ್ ಸಿಕ್ತಿತ್ತಲ್ಲ ಸರ್. ಸಿಗ್ಲಿಲ್ಲ ಅಂದ್ರೆ ಒಂದು ಹುಡುಗಿ ಕೈಲಿ ಫೋನ್ ಕೊಟ್ಟು ಕೂರಿಸ್ಬಿಟ್ರೆ ಈ ಕೆಲಸ ಇಲ್ಲದೆ ಇರೋರೆಲ್ಲ ಫೋನ್ ಮಾಡ್ತಿರ್ತಾರೆ. ಅವಾಗ ಅವ್ರ ಅಪ್ಪ ಅಮ್ಮ ತಾತ ಮುತ್ತಾತನ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ಒಂದು 500 ಸಾರಿ ಹಾಕಿರ್ತೀವಲ್ಲ ಸರ್ ಹಾಡು, ಅದನ್ನ ಇನ್ನೊಂದು ಸಾರಿ ಹಾಕ್ಬಿಟ್ರೆ ಪ್ರೋಗ್ರಾಮ್ ರೆಡಿ. ಹಂಗೂ ಆಗ್ಲಿಲ್ಲ ಅಂದ್ರೆ ಒಂದು ಸಣ್ಣ ಕತೆ ತಗೊಂಡು ಒಳ್ಳೆ ಬಬುಲ್ ಗಮ್ ತರ ಅಗದು ಎಳೆದು ಮಾಡಿದ್ರೆ ಒಂದು ಮೆಗಾ ಸೀರಿಯಲ್ಲು. ಅದನ್ನು ಬಿಟ್ಬಿಟ್ಟು ಈ ಕಾರ್ಡ್ನಲ್ಲಿ ಬಂದು ಏನು ಸಾರ್ ಮಾಡ್ತೀರಾ? ಯಾಕೆ, ನಿಂಗೆ ಭಯ ಆಗ್ತಿದ್ಯಾ? ಹಾಗೇನಿಲ್ಲ ಸರ್, ಯಾಕೋ ಹೊರಟಾಗ್ಲಿಂದ ಮನ್ಸಿಗೆ ಬೇಜಾರು. ನೆನ್ನೆ ರಾತ್ರಿ ಗುಂಡು ಹಾಕಿಲ್ವಲ್ಲ, ಅದಕ್ಕೆ ಇರಬೇಕು. ಇದ್ರೂ ಇರ್ಬೋದು ಸರ್. ಚೆನ್ನಾಗಿದೆ ಅಲ್ವಾ ವಿನೋದ್? ಹೌದು ರೇಷ್ಮಾ, ಒಂದೊಂದ್ಸಾರಿ ನನ್ನ ಮನ್ಸಿಗೆ ಸಿಟಿ ಬಿಟ್ಟು ದೂರ ಹೊರಟೋಗೋಣ ಅನ್ಸುತ್ತೆ. ಹೌದು ವಿನೋದ್, ನನಗೂ ಅಷ್ಟೇ. ನಿಮ್ ಜೊತೆಲಿ ಪ್ರಯಾಣ ಆ ದೇವ್ರಿಗೆ ನನ್ನ ಪ್ರಾರ್ಥನೆ ಕೇಳಿಸ್ತು ಅನ್ಸುತ್ತೆ. ನಿಜವಾಗ್ಲೂ ವಿನೋದ್, ಇಡೀ ಪ್ರಪಂಚನೇ ಕೇಳಿಸ್ಕೊಳ್ಳೋ ಹಾಗೆ ಕೂಗಿ ಹೇಳ್ಬೇಕು ಅನ್ಸುತ್ತೆ. ಏನಂತ? ನಾನು ವಿನೋದ್ ಜೊತೆಲಿ ಕಾಡ್ ಹೋಗ್ತಾ ಇದ್ದೀನಿ ಅಂತ. ಶ್ರೀರಾಮ ಸೀತೆನ ಕಾಡಿಗೆ ಕರ್ಕೊಂಡು ಹೋದಾಗ? ಹಾ, ಎಂತ ಭಯಂಕರ ಕಾಡಾದ್ರೂ ಪರವಾಗಿಲ್ಲ, ಎಷ್ಟು ವರ್ಷ ಬೇಕಾದ್ರೂ ನಾನ್ ನಿಮ್ ಜೊತೆ ಇರ್ತೀನಿ. ಏನ್ ರಾಮಯ್ಯ, ತಮ್ಮನ್ನ ನೋಡೋದಕ್ಕೆ 5 ಜನ ಬಂದಿದ್ದಾರಲ್ಲ, ಅವರಲ್ಲಿ ಒಂದು ಹೆಣ್ಣು. ಹೌದು,
ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ದುರ್ಗಾ ಫೋನ್ ಮಾಡಿದ್ಲು. ನೀನ್ ಅಮೆರಿಕದಿಂದ ಬಂದ ಕೂಡ್ಲೆ ಇಲ್ಲಿ ಯಾವುದೋ ಟಿವಿ ಚಾನೆಲ್ನಲ್ಲಿ ಕೆಲಸ ಸಿಕ್ಕಿದೆ ಅಂತ. ರಾಮಯ್ಯ, ಅಯ್ಯ, ಕುಡಿಯಕ್ಕೇನಾರು ತಂದ್ಕೊಡಿ. ಸರಿ ಅಯ್ಯ. ನಾವು ಬಂದಿರೋ ಉದ್ದೇಶ ಏನು ಅಂದ್ರೆ, ಚಿತ್ರ ಪೌರ್ಣಿಮೆ ರಾತ್ರಿಯಲ್ಲಿ ಆಕಾಶದಿಂದ ಮಿಂಚಿ ಬೀಳುವ ದಿವ್ಯ ಜ್ಯೋತಿಯನ್ನು ಹುಡುಕುತ್ತಾ, ಕರ್ಪೂರ ಚಂದನದ ಸುಗಂಧವನ್ನು ಹುಡುಕುತ್ತಾ ನೀಲಿ ಬೆಟ್ಟಕ್ಕೆ. ಹೌದು, ನಿಮ್ಗೆ ಈ ವಿಷಯ? ವಿನೋದ್, ಗಿಣಿಗಳ ಮಿಲನ, ಹಾವುಗಳು ಮೊಟ್ಟೆ ಇಟ್ಟು ಮರಿ ಮಾಡುವುದನ್ನು ತೋರಿಸಿ ಜನರನ್ನು ವಿಸ್ಮಯ ಲೋಕಕ್ಕೆ ನಿಮ್ಮಂಥ ಚಾನೆಲ್ನವರು ಕರ್ಕೊಂಡು ಹೋಗಿರ್ಬೋದು. ಆದರೆ ಒಂದು ತಾಳೆಗರಿ ಗ್ರಂಥದಲ್ಲಿ ಅರಿತು ಅರಿಯದೇ ಇರುವ ಸಾವಿರಾರು ಸತ್ಯಗಳು ಇನ್ನು ಹಾಗೆಯೇ ಅಡಗಿದೆ. ಪ್ರತಿಯೊಬ್ಬ ಮನುಷ್ಯನ ಜನ್ಮದ ಏರುಪೇರುಗಳನ್ನ ಬರೆದು ಮುಚ್ಚಿಟ್ಟ ಜನ್ಮಾಂತರ ರಹಸ್ಯಗಳನ್ನ ಅಲ್ಲಿ ಯಾವ ಒಂದು ಚಾನೆಲ್ನವರು ಕ್ಯಾಮ್ರಾ ತಗೊಂಡು ಹೋಗುವುದು ಅಷ್ಟು ಸುಲಭವಲ್ಲ. ಈ ಮಣ್ಣಿನಲ್ಲಿ ಒಂದು ದಿವ್ಯ ಶಕ್ತಿ ಇದೆ. ಇಡೀ ಪ್ರಪಂಚವನ್ನು ಒಂದೇ ಕ್ಷಣದಲ್ಲಿ ಸುಟ್ಟು ಭಸ್ಮ ಮಾಡುವುದಕ್ಕೆ ಸಾಧ್ಯವಾಗುವ ವೇದ ಮಂತ್ರಗಳನ್ನು ಕೇಳುತ್ತಾ ನಿಶ್ಶಬ್ದವಾಗಿ ಮಲಗಿರುವ ಶಕ್ತಿಗಳು. ಆ ಶಕ್ತಿಗಳು ಉದ್ಭವಿಸುವ ಜಾಗಕ್ಕೆ ನೀವು ಹೋಗ್ಬೇಕಾ? ನಂಬಿಕೆನೋ ಅಪನಂಬಿಕೆನೋ, ಅದು ಸತ್ಯನೋ ಅಸತ್ಯನೋ, ಅದರ ದಾರಿಗೆ ಅದನ್ನ ಬಿಟ್ಬಿಡೋದು ಒಳ್ಳೇದಲ್ವಾ? ತಾವು ದಯವಿಟ್ಟು ಆಗಲ್ಲ ಅಂತ ಹೇಳ್ಬೇಡಿ, ಸಹಕರಿಸ್ಬೇಕು. ದುರ್ಗಾ ಹೇಳಿದ್ಲು, ಒಂದು ವಿಷಯ ಕೈ ಹಾಕಿದ್ರೆ ವಿನೋದದ್ರಿಂದ ವಾಪಸ್ ಬರೋದು ತುಂಬಾ ಕಷ್ಟ ಅಂತ. ಮದ್ಯಪಾನದ ಮೇಲೆ ನಿಮಗೆ ತುಂಬಾ ವ್ಯಾಮೋಹ ಇದೆ ಅಲ್ವಾ? ಆಗಬೇಕಾಗಿದ್ದ ಅಪಘಾತ ಒಂದು ಕ್ಷಣದಲ್ಲಿ ದಾಟ ಪಾರಾಯ್ತು. ಗೋವಿಂದ ಏನೋ ನೋಡಿ ಭಯದಿಂದ ಜೋರಾಗಿ ಕಿರ್ಚ್ಕೊಂಡ. ನಾವು ಹೋಗಿ ನೋಡಿದಾಗ ಅಲ್ಲಿ ಏನೂ ಇರ್ಲಿಲ್ಲ. ಬೆತ್ತಲೆ ಕಣ್ಣುಗಳಿಗೆ ಕಾಣದೇ ಇರೋ ಎಷ್ಟೋ ಸತ್ಯಗಳಿವೆ. ಎಚ್ಚರ. ಆ ಕಾಡಿನ ಪಕ್ಕದಲ್ಲಿ ನಂದೊಂದು ಗೆಸ್ಟ್ ಹೌಸ್ ಇದೆ. ಏಕಾಂತದಲ್ಲಿರಬೇಕು ಅನ್ನಿಸ್ದಾಗ ಅಲ್ಲಿ ಹೋಗಿರ್ತೀನಿ. ಆದರೆ ಊರಿನ ಜನ ಆ ಗೆಸ್ಟ್ ಹೌಸಿನ ಬಗ್ಗೆ ಏನೇನೋ ಹೇಳ್ತಾರೆ. ರಾಮಯ್ಯ, ಅಯ್ಯ, ಎಲ್ಲ ವ್ಯವಸ್ಥೆ ಮಾಡಿದ್ಯಾ ತಾನೆ? ಮಾಡಿದ್ದೀನಿ ಅಯ್ಯ. ನಿಮ್ಗೇನಾದ್ರೂ ಸಹಾಯ ಬೇಕಾದ್ರೆ ಪಕ್ಕದಲ್ಲೇ ರಾಮಯ್ಯ ಇರ್ತಾನೆ. ಆಯ್ತು. ಮತ್ತೆ ನನ್ನ ಅವಶ್ಯಕತೆ ಇದ್ರೆ ಹೇಳಿ ಕಳಿಸಿ. ಸರಿ, ಬರ್ತೀವಿ. ಸರಿ. ಈಗ ನಾವು ಹೋಗ್ತಿರೋ ಗೆಸ್ಟ್ ಹೌಸ್ ಬಗ್ಗೆ ಊರಿನ ಜನಗಳು ಏನೇನೋ ಕತೆ ಹೇಳ್ತಾರಂತಲ್ಲ, ಏನದು? ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆದ್ರೂ ಅಲ್ಲಿ ಉಳ್ಕೊಳ್ಳೋರು ನಾವು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದಲ್ವಾ? ನಾವ್ಯಾರೂ ನೋಡಿಲ್ಲ, ಆದ್ರೆ ಊರಿನ ಜನ ಎಲ್ಲ ಹೇಳ್ತಾರೆ ಆ ಬಂಗ್ಲೆಲ್ ದೆವ್ವ ಇದೆ ಅಂತ. ಗೋವಿಂದ, ಏನಾಯ್ತು? ಒಂದು ಕರಿ ಬೆಕ್ಕು ಚಕ್ರ ಸಿಕ್ಕಾಕೊಳ್ತು ಅಂತ ಕಾಣುತ್ತೆ. ಇಳಿದ್ ನೋಡು. ಗೋವಿಂದ, ಏನಾಗಿದೆಯಾ? ಸತ್ತೋಗಿದೆ. ಸರಿ, ಬಾ ಹೋಗೋಣ. ರಂಗ, ಕಾಲ್ ಮಿ ಶೂಟ್ ರಂಗ ಸರ್. ಹೋಗಿ ಲಗೇಜ್ ಎಲ್ಲ ಎತ್ಕೊಂಬ ಹೋಗು. ಲಗೇಜ? ನಿನ್ಗೊಂದು ಕೈ ನೋಡ್ಕೊಂಡ್ ತಿನ್ಕಣ. ಏನ್ ನೋಡ್ಕೊಂತೀಯ? ನಿನ್ ರಕ್ತ ಇರ್ಬೇಕು ಅಂತ ಒಂದು ದೆವ್ವ ಈ ಬಂಗ್ಲೆಯಲ್ಲಿ ಕಾಯ್ತಾ ಇದೆ. ಅದು ನಿನ್ನ ಮುಗಿಸಿದ್ಮೇಲೆ ನಾನೇ ಡೈರೆಕ್ಟರ್ ಆಫ್ ಫೋಟೋಗ್ರಾಫಿ. ಆಗ್ತೀಯ. ಆ ದೆವ್ವ ನಿನ್ ರಕ್ತ ಕುಡಿಯೋಕೋಸ್ಕರನೇ ಕಾಯ್ಕೊಂಡಿದ್ರೆ ಏನ್ ಮಾಡ್ತೀಯಾ? ಯಾಕೋ, ಏನಾಯ್ತು? ಏನಿಲ್ಲ ಸರ್. ಅರ್ಥ ಆಯ್ತು ತಾನೆ? ಮರ್ಯಾದೆಗೆ ಲಗೇಜ್ ಎಲ್ಲ ಒಳಗೆ ತಗೊಂಬಂದಿಡು, ಬಿಟ್ರೆ ಸಾಕು. ರಾಮಯ್ಯನವರೇ, ಇಲ್ಲಿಂದ ನೀಲಿ ಬೆಟ್ಟಕ್ಕೆ ಹೋಗೋದಕ್ಕೆ ಎಷ್ಟು ದೂರ ಆಗ್ಬೋದು? ಐ ಮೀನ್ ಗಾಡಿಲಿ ಹೋಗಕ್ಕೆ? ಅದ್ರ ಬಗ್ಗೆ ನನಗಷ್ಟು ಚೆನ್ನಾಗಿ ಗೊತ್ತಿಲ್ಲ, ಆದ್ರೆ ಆ ಕಾಡಿನ ಬಗ್ಗೆ ಚೆನ್ನಾಗಿ ಗೊತ್ತಿರೋರು ಇದ್ದಾರೆ.
ಅವ್ರ ಹತ್ರಲೇ ನನ್ನ ಮಗಳು ಸುನಂದ ಕೆಲಸ ಮಾಡ್ತಿರೋದು. ಅವರು ಅಂದ್ರೆ ಯಾರು? ಅಖಿಲ ಶಿವರಾಮ್. ತುಂಬ ತಿಳಿದಂಥವ್ರು. ಸಂಸ್ಕೃತದಲ್ಲಿ ವಿಶ್ವವೈದ್ಯದಲ್ಲಿ ಬಹಳ ಪಾಂಡಿತ್ಯ ಇದೆ ಅಂತ ನನ್ನ ಮಗಳು ಸುನಂದ ಹೇಳಿರೋದು ಕೇಳಿದ್ದೀನಿ. ಅಷ್ಟೇ ಅಲ್ಲ, ಆದಿವಾಸಿಗಳ ಜೊತೆಲೂ ಬಹಳ ಒಡನಾಟ ಇದೆ. ಓ, ಕಾಡಿನ ರಹಸ್ಯಗಳ ಬಗ್ಗೆ ಗೊತ್ತಿರೋರೊಬ್ರು ಸಿಕ್ಕಿರೋದು ನಮ್ಮ ಅದೃಷ್ಟ ಅಲ್ವಾ ವಿನೋದ್? ಹೌದು. ಆದರೆ ಅವ್ರದ್ದೊಂಥರ ಸ್ವಭಾವ. ಆದಿವಾಸಿಗಳಿಗೆ ಅವ್ರು ನೋಡಿದ್ರೆ ತುಂಬ ಗೌರವ. ಅವ್ರಿಗೆ ಬೇಕಾದ ಔಷಧಿಗಳನ್ನೆಲ್ಲ ಸಹಾಯ ಮಾಡೋದು ಈ ಅಖಿಲ ಶಿವರಾಮ್. ಅವ್ರು ಯಾಕೆ ಭಯಂಕರವಾದ ಕಾಡಲ್ಲಿ ಬಂದು ಬದುಕ್ತಾ ಇದ್ದಾರೆ? ಕಾಡು ಮತ್ತು ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸ್ತಾ ಜೀವನ ಕಳೆಯೋ ಪ್ರಕೃತಿ ಸೌಂದರ್ಯ ಪ್ರಿಯರೂ ಇದ್ದಾರೆ. ಬಹುಶಃ ಇವರು ಅದೇ ಜನಾಂಗಕ್ಕೆ ಸೇರಿರಬಹುದು.